ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಆದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟೂರು ಕಾಗೇರಿ ಗ್ರಾಮದ ಹತ್ತಿರವಿರುವ ಶಿರಸಿ ಹಾಗೂ ಸಿದ್ದಾಪುರ ರಸ್ತೆಯ ಮಧ್ಯಭಾಗದಲ್ಲಿ ಬರುವ ಹೊಸಗದ್ದೆ ಗ್ರಾಮದಿಂದ ತಟ್ಟಿಕೈ ಮಾರ್ಗವಾಗಿ ಹಾಳೆಗೌರಿ ಸಂಪರ್ಕ ಮಾಡುವ 12 ಕಿಲೋಮೀಟರ್ನಷ್ಟು ಲೋಕೋಪಯೋಗಿ ರಸ್ತೆಯು ತುಂಬಾ ಹದಗೆಟ್ಟಿದ್ದು ತಗ್ಗು ಗುಂಡಿಗಳಾಗಿದೆ. ಇನ್ನೊಂದು ಕಡೆ ಈ ಪಿಡಬ್ಲ್ಯೂಡಿ ರಸ್ತೆಯ ಮೂಲಕ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಮಾಡಲಾಗಿದೆ. ಆದರೆ ಈ ಲೋಕೋಪಯೋಗಿ ರಸ್ತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನದತ್ತ ಹೆಜ್ಜೆ ಇಟ್ಟರೂ ಕೂಡ ಇಲ್ಲಿಯವರೆಗೆ ಈ ಪಿಡಬ್ಲ್ಯೂಡಿ ರಸ್ತೆಗೆ ಡಾಂಬರು ಹಾಕದೇ ಇರುವುದು ತುಂಬಾ ವಿಪರ್ಯಾಸದ ಸಂಗತಿಯಾಗಿದೆ. ಇನ್ನೊಂದು ಕಡೆ ಈ ಭಾಗದ ಪ್ರಭಾವಿ ರಾಜಕಾರಣಿಗಳು ಸರ್ಕಾರದ ಮಟ್ಟದಲ್ಲಿ ಅತ್ಯುನ್ನತ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ಸಂಸದರಾಗಿ ಕೇಂದ್ರದತ್ತ ಮುಖ ಮಾಡಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟೂರು ಕಾಗೇರಿಗೆ ಹತ್ತಿರವಿದ್ರೂ ಕೂಡ ಈ ರಸ್ತೆಗೆ ಕಾಯಕಲ್ಪ ನೀಡದೆ ಇರುವುದು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇನ್ನು ಭಾಗದ ಹೋರಾಟಗಾರರು ಈ ರಸ್ತೆಯನ್ನು ದುರಸ್ತಿಪಡಿಸಿ ಡಾಂಬರು ಹಾಕುವಂತೆ ಕಳೆದ 2 ದಶಕಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ರೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಕ್ಯಾರೆ ಎನ್ನದೆ ಇರುವುದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಆದ್ದರಿಂದ ಈ ಭಾಗದ ಜನತೆಯ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿ ಉಪ ವಿಭಾಗದ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೊಸಗದ್ದೆಯಿಂದ ತಟ್ಟಿಕೈ ಈ ಕಡೆ ಭಾಗದ ಒಂದ್ ರೀತಿ ಲೋಕೋಪಯೋಗಿ ರಸ್ತೆ ಡಾಂಬರೇ ಕಾಣದ ಲೋಕೋಪಯೋಗಿ ರಸ್ತೆ ಬಗ್ಗೆ ಇರ್ತಕ್ಕಂತ ಭಟ್ರು ಇದಾರೆ. ಭಟ್ರೆ ನಮಸ್ತೆ. ನಮಸ್ಕಾರ. ಹೇಳ್ರಿ ಭಟ್ರೆ, ಯಾಕ್ರಿ ಏನ್ ಕಾಗೇರಿ ಅವರು ಇಲ್ಲೇ ಐತೆ ಅವ್ರ ನಿಯರೆಸ್ಟ್ ಊರೇ ಡಾಂಬರ್ ಆಗಿಲ್ವಲ್ರಿ? ಸರ್, ಇದು ಈ ರಸ್ತೆ 68ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರೋದು, ಅಂದ್ರೆ ಮಾರ್ಕ್ ಆಗಿದ್ದು. ಭಟ್ರ ನಂತರ ಈ ದಿಶೆಯಲ್ಲಿ ಬಹಳ ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ರು, ಯಾವುದೇ ರೀತಿಯ ಅಭಿವೃದ್ಧಿ ಆಗ್ಲಿಲ್ಲ. ಮಧ್ಯಂತರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ಮ ಕುಂಬಾರಕೊಳಿ ಎಸ್ ಆರ್ ಹೆಗಡೆ ಅಂತ ಇದ್ರು. ಆ ಕಾಲದಲ್ಲಿ ಸ್ವಲ್ಪ ಕಡಿಕರಣ ಆಗಿದೆ. ಭಟ್ರ ನಂತರ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಇದು ಇಡೀ ಗ್ರಾಮಕ್ಕೆ ಸುತ್ತುವರೆದು ಬರುವಂತ ಒಂದು ರಸ್ತೆ. ಇದು ಈಗ ಪಿಡಬ್ಲ್ಯೂಡಿ ರಸ್ತೆ ಆಗಿ 3 ವರ್ಷ ಆಯ್ತು. ಮೇಲ್ದರ್ಜೆಗೆ ಇರದೆ ಅದು ನಮ್ಮ ಕಾಗೇರಿ ಮುಖಾಂತರ ಆಗಿದೆ. ಅಷ್ಟರ ನಂತರ ಇದು ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗ್ಲಿಲ್ಲ. ಈಗ ಕುಮಾರಕೊಳಿ ಎಸ್ ಆರ್ ಇರಬೇಕಿದ್ರೆ ಕಡೀಕರಣ 2 ಕಿಲೋಮೀಟರ್ ಕಡೀಕರಣ ಆಗಿತ್ತು ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ವಿಶೇಷವಾದ ಅನುದಾನ ಬೀಳಿಲ್ಲ. ಇಡೀ ನಮ್ಮ ಹಸರಗೋಡು ಗ್ರಾಮವನ್ನು ಕಂಪ್ಲೀಟ್ ಸುತ್ತುವರೆದು ಬರುವಂತ ರಸ್ತೆ ಇದು. ಇದು ಜನರಿಗೆ ಅತಿ ಅವಶ್ಯಕತೆ ಇದೆ. ಮಳೆಗಾಲ ಬೇಸಿಗೆ ಇಲ್ಲದೆ ಇದೆ, 100 ವೆಹಿಕಲ್ಗಳು ಪ್ರತಿದಿನ ಓಡಾಡ್ತವೆ. ಅಂತ ಸಮಸ್ಯೆಗಳಿರುವಂತ ಒಂದು ಪಂಚಾಯತಿಂದ 3 ಪಂಚಾಯತ್ ಒಂದು ಲಿಂಕ್ ಕೊಡುವಂತ ರಸ್ತೆ ಇದು. ಇದು ಯಾವಾಗಲೇ ಆಗ್ಬೇಕಾಗಿತ್ತು. ಯಾವ್ದೋ ಇಷ್ಟ ಕೊರತೆಯಿಂದಾಗಿ ಇದು ಹಾಗೆ ಕೊಳೋದಿದೆ. ಇಚ್ಛಾ ಕೊರತೆ ಅದು ನಾವ್ ಯಾರದ್ದು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳ ಹಿಂದೆ ಶಾಸಕರು ಕಾಗೇರಿ ಹೆಗಡೆ ಅವರು 30 ವರ್ಷದಿಂದ ಇಲ್ಲಿ ಶಾಸಕರೇ. 20 ವರ್ಷದಿಂದ ಇಲ್ಲಿ ಶಾಸಕರವರು. ಅದು ಏನು ತೊಂದ್ರೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಟ್ಟು ಅದು ಕೆಲಸ ಆಗಿಲ್ಲ. ಈಗ ಈ ದಿಶೆಯಲ್ಲಿ ನಾನು ದೇಶಪಾಂಡೆ ಅವರು ಇದಿದ್ದವಾಗ ಏನು ಉಸ್ತುವಾರಿ ಮಿನಿಸ್ಟರ್ ಇದ್ದವಾಗ 3 ಸಲ ಮಂಜೂರಾತಿಯನ್ನು ತಗೊಂಡು ಬಂದೆ. ಆದ್ರೆ ಹಣಕಾಸಿನ ಬಿಡುಗಡೆ ಆಗ್ಲಿಲ್ಲ. ಅದು ಬೇರೆ ಬೇರೆ ಚುನಾವಣೆ ನೀತಿ ಸಂಹಿತೆ ಮತ್ತೊಂದು ಬೇರೆ ಬೇರೆ ಅಡಚಣೆಗಳಿಂದ ಅದು ಹಾಗೆ ಕುತ್ಕೊಂಡಿತ್ತು. ಈಗ ಭೀಮಣ್ಣಿಂದ 5 ಕೋಟಿ ರೂಪಾಯಿನ ಕೆಂದಗೆ ತೋಟ ಟು ಈ ರಸ್ತೆಯನ್ನು 5 ಕೋಟಿಗೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಪ್ರಪೋಸಲ್ ಆಗಿದೆ. ಗೊತ್ತಾಯ್ತಾ? ಅದು ಇನ್ನು ಬಿಡುಗಡೆ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಅಷ್ಟಲ್ಲದೆ ಈಗ ಕರ್ನಾಟಕ ರಾಜ್ಯ ಗೌರ್ಮೆಂಟ್ ಆನಂತರ ಕೇಂದ್ರ ಗೌರ್ಮೆಂಟ್ ನ ಇದ್ರೊಳಗೆ ಜಾಯಿಂಟ್ ನೊಳಗೆ ಈ 4 ಕಿಲೋಮೀಟರ್ PMG ವಾಯ್ಸ್ ನಲ್ಲಿ 4 ಕಿಲೋಮೀಟರ್ ರಸ್ತೆಗೆ ಪ್ರಪೋಸಲ್ ಹೋಗಿದೆ. ಆಯ್ತು ಸರ್, ಓಕೆ. ಕಾಗೇರಿ ಇಲ್ಲೇ ಹತ್ರ ಇದೆ ಊರು. ಅವ್ರ ಹತ್ರ ಇರೋ ಒಂದು PWD ರಸ್ತೆನೆ ಒಂದ್ ರೀತಿ ಇನ್ನ ಡಂಬರ್ ಮಾಡಿಸ್ತಿಲ್ವಲ್ಲ? ಅದಕ್ಕೆ ನಾವು ಅವ್ರ ಹತ್ರ ಕೇಳ್ಬೇಕು. ನಾವು ಜನ ಅವ್ರ ಹತ್ರ ಬೇಕಾದಷ್ಟೆಲ್ಲ ಕೇಳಿ ಹೇಳಿ ಮಾಡಿ ನಾನೇ ಸ್ವತಃ ಇಲ್ಲಿ ಇದೊಂದು 100 ಕಿಲೋಮೀಟರ್ 800 ಕಿಲೋಮೀಟರ್ ಮಾಡುವಂತ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೇಳಿದ್ದೇನೆ, ಮೂಗಿ ತುಪ್ಪ ಹರಿಸಬೇಡಿ, ಇದು ಸಂಪೂರ್ಣವಾಗಿ ಕೆಲಸ ಮುಗಿಸುವಂತ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಂಡಿದ್ದೆ. ಆದ್ರೆ ಅವ್ರ ಯಾವ ತೊಂದ್ರೆನ ನಮ್ಗೇನು ಗೊತ್ತಾಗ್ಲಿಲ್ಲ. ಒಟ್ಟು ಮಾಡ್ಕೊಡ್ತೇನೆ ಅಂತಾರೆ, ಆದ್ರೆ ಮಾಡ್ಲಿಲ್ಲ, ಈವರೆಗೆ ಆಗ್ಲಿಲ್ಲ. ಈಗ ಭೀಮಣ್ಣವ್ರು ಬಂದಿದ್ದಾರೆ. ಭೀಮಣ್ಣವ್ರ ಮುಖಾಂತರ ಈಗ 2 ರೀತಿಯಲ್ಲಿ ಅದು ಒಂದು ಪ್ರಪೋಸಲ್ ಆಗಿ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಈ ಸಂದರ್ಭದಲ್ಲಿ ಆಗ್ಬೋದು ಅಂತ ಹೇಳಿ ಒಂದು ಆಶೆ ಇದೆ ನಮ್ಗೆ.
ನಮ್ಮ ಭೀಮಣ್ಣ ಮೇಲೆ ನಮ್ಗೆ ತುಂಬಾ ಅಭಿಮಾನಿ, ಮತ್ತೆ ನಾ ಭೀಮಣ್ಣದ ಪಕ್ಷದ ಕಾರ್ಯಕರ್ತನೂ ಹೌದು. ಅಲ್ಲ ಕಾಗೇರಿ ಮೇಲೆ ನಂಬಿಕೆ ಇಲ್ಲ. ಕಾಗೇರಿ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಓಕೆ ಅವರು ಒಳ್ಳೆ ಜನಮೇ, ಹಾ. ಆದ್ರೆ ಕೆಲಸ ನಮ್ಮಲ್ಲಾಗಿಲ್ಲ. ಓಕೆ. ಅಲ್ಲ ಭೀಮಣ್ಣವ್ರ ಮೇಲೆ ಮಾತ್ರ ನಂಬಿಕೆ ಇದೆ ಅಂದ್ರಲ್ಲ. ಹಾಗೆಲ್ಲ ಆಗಿಲ್ಲ. ಈಗ ಅವರು ನಮ್ಮ ಶಾಸಕರು ಹಾ. ಖಂಡಿತ ಅವ್ರು ಮಾಡ್ಕೊಡ್ತಾರೆ ಹೇಳುವಂತ ವಿಶ್ವಾಸ ನನಗಿದೆ. ಅಲ್ಲ, ಸಂಸದರು ದಿವ್ಸ- ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇಲ್ವಾ? ಆ ದಿಶೆಯಲ್ಲಿ ನಾನು ಸಂಸದರು ಮಾಡ್ಕೊಡ್ಬಾರ್ದು ಅನ್ನೋ ಏನಿಲ್ಲ. ಅಲ್ಲ ಈಗ ನಂಬಿಕೆ ನಾ- ಅವ್ರ ಮೇಲೆ. ಆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ ಆದ್ರೆ ಅವ್ರು ಈವರೆಗೆ ಮಾಡದೇ ಇದ್ದಿದ್ದಕ್ಕೆ ನಂಬಿಕೆ ಇಲ್ಲ. ಓಕೆ ಓಕೆ. ನಂಬಿಕೆ ಇಲ್ಲ, ಇಷ್ಟ ದಿನ ನಂಬಿಕೆ ಈಗ 30 ವರ್ಷದಿಂದ ಅವರು ಇಲ್ಲಿ ಸ್ಥಳೀಯ ಶಾಸಕರಾಗಿದ್ದವರೇ ಮಾಡ್ಲಿಲ್ಲ. ಹಾ. ಈಗ ಜಿಲ್ಲಾ ಮಟ್ಟದ ಒಂದು MP ಆಗಿದ್ದಾರೆ. ಹಾ. ಅವರಿಗೆ ಇದು ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ? ಕೇಂದ್ರ ಮಟ್ಟದ MP ಆಗಿರೋದ್ರಿಂದ ಹಾ. ಕಷ್ಟ ಆಗ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವಿಷ್ಟು ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಒಂದ್ ರೀತಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಗಮನಕ್ಕೆ ತಗೊಬರ್ತಾ ಇದ್ದೀನಿ. ಮೊನ್ನೆ PWD ಇಲಾಖೆ ಇಂಜಿನಿಯರ್ ಗಮನಕ್ಕೆ ತಗೊಬರ್ತೀನಿ. ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ರಸ್ತೆಗೆ ಡಾಂಬರೀಕರಣದ ಈ ಒಂದು ಲೋಕೋಪಯೋಗಿ ರಸ್ತೆಗೆ ಕಾಯಕಲ್ಪ ಕೊಡ್ಬೇಕು ಅಂತೇಳಿ ನಮ್ಮ ಪತ್ರಿಕಾ ಸಮ್ಮುಖ ಈ ರಸ್ತೆ ಬಗ್ಗೆ ವಿಶೇಷವಾಗಿ ಈ ಕಡೆ ಭಾಗದ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಘುಪತಿ ಹೆಗಡೆ ಅವರು ಸಿಕ್ಕಿದ್ರೆ. ಸರ್ ನಮಸ್ತೆ. ವಿಶೇಷವಾಗಿ ಮಾನ್ಯ ಸಂಸದರ ಒಂದ್ ರೀತಿ ಕಾಗೇರಿ ಸಾಹೇಬ್ರು ಗ್ರಾಮಕ್ಕೆ ತುಂಬಾ ಹತ್ರ ಆಗಿದೆ. ವಿಪರ್ಯಾಸ ಅಂದ್ರೆ ಈ ಒಂದು PWD ರಸ್ತೆ ಇಲ್ಲಿವರೆಗೂ ಸಹ ಡಾಂಬರು ಕಾಣದೇ ಇರ್ತಕ್ಕಂಥದ್ದು ಯಾಕೆ? ನಾವು ಸಂಸದರಿದ್ರೆ MLA ಇದ್ದಾಗ ಕೂಡ ಇದನ್ನ ಮನವಿ ಕೊಟ್ಟಿದ್ದೇವೆ ಅವರಿಗೆ. ಹಾ. ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಹಾ. ಆದ್ರೆ ಹಲವಾರು ರಸ್ತೆಗಳು ಇರೋದ್ರಿಂದ ಹಾ. ಇದು ಪ್ರಾರಂಭದಿಂದನೂ ಆಗದೆ ಹೋದ ಕಾರಣದಿಂದ ಹಾ. ಅವ್ರ ಹತ್ರ ಸ್ವಲ್ಪ ಕಷ್ಟ ಆಯ್ತು ಮಾಡ್ಲಿಕ್ಕೆ. ಹಾ. ನಾನು ಮಾಡ್ಕೊಡ್ತೇನೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾ. ಈಗಲೂ ನಮಗೆ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಉಂಟು. ಹಾ. ಅವ್ರು ಮಾಡ್ಕೊಡ್ತಾರೆ ಹಾ. ಅಂತ ರಸ್ತೆಯನ್ನ ಹಾ. ನಾವು ಮತ್ತು ಅವ್ರ ಹತ್ರ ಹೇಳ್ತಾ ಇದ್ದೇವೆ. ಈ ರಸ್ತೆಯನ್ನ ಮಾಡ್ಕೊಡಿ ಅಂತ. ಹಾ. ಅವ್ರು ಮಾಡ್ಕೊಡ್ತೇನೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಕೊಡ್ತಾವ್ರ ಆದ್ರೆ ಸಾಮಾನ್ಯ 10 ವರ್ಷದಿಂದ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆಶ್ವಾಸನೆ ಹೌದು, ಚಾತಕ ಪಕ್ಷಿ ಅಂತ ನಾವು ಕಾಯ್ತಾ ಇದ್ದೇವೆ ಈ ರಸ್ತೆ ಯಾವಾಗ ಆಗ್ತದೆ ಅಂತ. ಹಾ. ಇಲ್ಲಿ ಹೊಸಗದ್ದೆಯಿಂದ ಹಾ. ತಟ್ಟಿಕಾವರಿಗೆ 2 ಪಂಚಾಯತ್ಗಳ ಮಧ್ಯೆ ಉಂಟು ಈ ರೋಡು. ಹಾ. ಎಮ್ಮೆನೊಂಡ ಗೋಳಿಕಟ್ಟ ಆ ಭಾಗ ಜನರಿಗೆ ರೇಷನ್ ತಗೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾ. ಬಹಳ ಸಮಸ್ಯೆ ಆಗ್ತಾ ಇದೆ. ಹಾ. ಹಾಗಾಗಿ ಶಾಸಕರು ಮತ್ತೆ ಸಂಸದರು ವಿಶೇಷವಾದ ಮನಸ್ಸನ್ನು ಮಾಡಿ ಈ ರಸ್ತೆಯನ್ನ ನಮಗೆ ಟಾರ್ ರೋಡ್ ಅನ್ನು ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ. ಅದರಿಂದ ಬೇಗನೆ ಈ ರಸ್ತೆಯನ್ನು ಮಾಡ್ಕೊಡ್ಬೇಕು ಅಂತ ನಾವು ಸಂಸದರಲ್ಲಿ ಮತ್ತೆ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾಕೆ PWD ರಸ್ತೆ ಇಂಥವ್ರಿಗೂ ಡಾಂಬರೇ ಕಂಡಿಲ್ವಲ್ಲ? ಯಾಕೆ ಅಂತ ಯಾರಾದ್ರೂ ನಿರ್ಲಕ್ಷ್ಯನೋ ಅಥವಾ ಏನೋ ನೀವು ಕೊರತೆನೋ ಅಥವಾ ಒಂದ್ ರೀತಿ ಬದ್ಧತೆ ಕೊರತೆನೋ? ಇದು ಯಾಕೆ ಈ ರಸ್ತೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಅಂತಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ವಿಶ್ವೇಶ್ವರಗೌಡರು MLA ಇದ್ದಾಗ ಅಥವಾ ಮಿನಿಸ್ಟರ್ ಇದ್ದಾಗ ಅವರಿಗೆ ಸಾಕಷ್ಟು ಕೆಲಸಗಳು ಬೇರೆ ಕೆಲಸಗಳೇ ತುಂಬಾ ಬಂದೋಯ್ತು. ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು, 30-40 ವರ್ಷಗಟ್ಟಲೆ ಆಡಳಿತ ಮಾಡಿತ್ತು. ಅವರು ಮನಸ್ಸು ಕೊಟ್ಟು ಅವಾಗಲೇ ಪ್ರಯತ್ನ ಪಟ್ಟರೆ ಆಗ್ತಿತ್ತು, ಅದನ್ನ ಮಾಡ್ಲೇ ಇಲ್ಲ. ವಿಶ್ವೇಶ್ವರ ಅವರಿಗೆ ಸಾಕಷ್ಟು ಕೆಲಸಗಳು ಒತ್ತಡ ಬಂದಿದ್ರಿಂದ ಈ ಕೆಲಸ ಕುಂತೋಯ್ತು. ಮಾಡ್ಕೊಡ್ತೇನೆ ಅಂತ ನಮ್ಮ ಹತ್ರ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಯರೆಸ್ಟ್ ಅವ್ರ ಊರಿನ ಹತ್ರ ಇದೆ, ಇದನ್ನೇ ಮಾಡ್ಲಿಲ್ವಲ್ಲ ಅವರು? ಹೌದು, ಮಾಡ್ಬೇಕಾಗಿತ್ತು. ಆದ್ರೆ ಸಾಕಷ್ಟು ಕೆಲಸಗಳ ಒತ್ತಡ ಇರೋದ್ರಿಂದ ಬ್ರಿಡ್ಜು, ಆಮೇಲೆ ಬೇರೆ ಕಡೆಗೆ ಪೂಲು, ಬೇರೆ ಕಡೆಗೆ ಒಳ ರೋಡ್ಗಳು ಇರೋದ್ರಿಂದ ಆಗ್ಲಿಲ್ಲ ಅವರಿಗೆ. ಆದ್ರೆ ನಾವು ಅವ್ರು ಮಾಡ್ಕೊಡ್ತೇವೆ ಅಂತ ನಮ್ಗೆ ವಿಶ್ವಾಸ ಉಂಟು. ಮತ್ತೊಮ್ಮೆ ನಾವು ಅವ್ರ ಹತ್ರ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ. ಇವಿಷ್ಟು ಒಟ್ಟಶಕರೇ ಗೊತ್ತಾಯ್ತಲ್ಲ ಮಾನ್ಯ ಕಾಗೇರಿ ಸಾಹೇಬ್ರೆ, ನೋಡಿ ವಿಶೇಷವಾಗಿ ನಿಮ್ಮ ಗ್ರಾಮಕ್ಕೆ, ಕಾಗೇರಿ ಗ್ರಾಮಕ್ಕೆ ಹತ್ರ ಇರ್ತಕ್ಕಂತ ಗ್ರಾಮಗಳು ಇವೆಲ್ಲ, ತಟ್ಟಿಕಾಯಿ ಮತ್ತೆ ವಿಶೇಷವಾಗಿ ಹೊಸಗದ್ದೆ, ಇವೆಲ್ಲ ಬಹುಶಃ ಮತ್ತೆ ಭಾಗಶಃ ಅವರು ಮುಕ್ತವಾಗಿ ಮಾತಾಡ್ತಾ ಇಲ್ಲ. ನಿಮ್ ಬಗ್ಗೆ ಹೆಸರು ಹೇಳಿದಕ್ಕೆ ಎದುರ್ಕತಾರೋ ಅವರು, ನಿಮ್ ಬಗ್ಗೆ ಹೇಳೋದಕ್ಕೆ. ಅದೇನ್ ಮಾಡಿದಿರೋ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಗ್ರಾಮದ ಹತ್ರ ಇರ್ತಕ್ಕಂತ PWD ರಸ್ತೆ ಡಾಂಬರೇ ಕಾಣದ ರಸ್ತೆ ಸ್ವತಂತ್ರ ಬಂದಾಗಿದಿಂದ ದಯವಿಟ್ಟು ಇದನ್ನ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಕೆನರಾ ಲೋಕಸಭಾ ಕ್ಷೇತ್ರದ ಗಡಿ ಒಂದ್ ರೀತಿ ತಾಲೂಕು ಸಿದ್ದಾಪುರ ತಾಲೂಕಿಗೆ ಬಂದಿದ್ದೀನಿ. ಇಲ್ಲಿ ತಟ್ಟಿಕೈಯಿಂದ ಒಂದ್ ರೀತಿ ಹೊಸಗದ್ದೆಗೆ ಇರ್ತಕ್ಕಂತ ಒಂದ್ ರೀತಿ PWD ರಸ್ತೆ 2 ಪಂಚಾಯತ್ಗಳ ಮಧ್ಯೆ ಉಂಟು. ಒಂದು PWD ರಸ್ತೆ ಬಹುಶಃ ಮತ್ತೆ ಭಾಗಶಃ ಸ್ವತಂತ್ರ ಬಂದ್ರು ಸಹ ಇದು ಡಾಂಬರೇ ಕಂಡಿಲ್ಲ. ಬಹುಶಃ ಇಡೀ ರಾಜ್ಯ ಮತ್ತು ದೇಶದ ಇತಿಹಾಸದಲ್ಲಿ ಡಾಂಬರೇ ಒಂದ್ ರೀತಿ ಕಾಣದ ಏಕೈಕ ರಸ್ತೆ ಅಂದ್ರೆ ಇದೇ ಇರಬಹುದು.
ಆಯ್ತಾ ತಟ್ಟಿಕೈಯಿಂದ ಹೊಸಗದ್ದೆ. ಇತಿಹಾಸ ಸುಮಾರು ತಟ್ಟಿಕೈಯಿಂದ ಹೊಸಗದ್ದೆ ಸುಮಾರು 10 ಕಿಲೋಮೀಟರ್ ಇದೆ. ಸಾಕಷ್ಟು ಗ್ರಾಮಗಳು ಬರ್ತವೆ, ಹುಡುಗರು ಬರ್ತಾರೆ, ಪಾಪ ದಿನನಿತ್ಯ ಕೆಲಸಗಾರರು ಬರ್ತಾರೆ. ರೇಷನ್ನಿಗೆ ಹೋಗ್ತಾರೆ, ಅರ್ಥ ಆಯ್ತಾ? ಬರ್ತಾರೆ. ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತೈತೆ, ಆಯ್ತಾ? ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತೈತೆ. ಗಾಡಿಗಳು ಹೋಗಕ್ಕಾಗಲ್ಲ. ಏನಾದ್ರು ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬೇಕಾದ್ರೆ ತುಂಬಾ ತುಂಬಾ ತೊಂದರೆ ಆಗ್ತಿದೆ. ಆದಾಗ್ಯೂ ಸಹ ಯಾಕೆ ಇದನ್ನ ಒಂದ್ ರೀತಿ PWD ರಸ್ತೆನ ಡಾಂಬರೀಕರಣ ಮಾಡಿಲ್ವೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಅರಣ್ಯ ಇಲಾಖೆ ಹಸ್ತಕ್ಷೇಪನೋ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಹೋರಾಟಗಾರರು ಪದೇ ಹೋರಾಟ ಮಾಡ್ತಾವ್ರೆ, ಆದಾಗ್ಯೂ ಸಹ ಅದಕ್ಕೆ ಸ್ಪಂದನೆ ಇಲ್ಲ. ಹಾಗಾಗಿ ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಭೇಟಿ ಕೊಟ್ಟಾಗ ವಾಸ್ತವಕ್ಕೆ ತುಂಬಾ ಹತ್ರ ಆಗಿದೆ. ನೋಡಿ ಪಾಪ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಪಾಪ ದಿನ ಬರ್ಬೇಕು, ಆಯ್ತಾ? ಹಾಗಾಗಿ ದಯವಿಟ್ಟು ಮಾನ್ಯ ಸಂಸದ ಕಾಗೇರಿ ಸಾಹೇಬ್ರೆ, ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಊರಿಗೆ ಹತ್ರ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ರೀತಿ ಡಾಂಬರೇ ಕಾಣದ PWD ರಸ್ತೆ ಇದೆಯಲ್ಲ, ಏನ್ ಮಾಡ್ತಾ ಇದ್ದೀರಾ ಕಾಗೇರಿ ಸಾಹೇಬ್ರೆ? ನೋಡಿ ನಿಮ್ಮ ಕ್ಷೇತ್ರದ ಜನತೆಯ ಗೋಳಿದು. ಹಾಗಾಗಿ ದಯವಿಟ್ಟು ಇಂಥವನ್ನ ಬಗೆಹರಿಸಿ. ಮತ್ತೆ ಈ ಕಡೆ ಭಾಗದಲ್ಲಿ ನೆಟ್ವರ್ಕೇ ಸಿಗಲ್ರಿ. ಹೇಳ್ತಿದ್ರಿ ಯಾರೋ ಉತ್ತರ ಕನ್ನಡದಲ್ಲಿ ಅಷ್ಟ ಆಂಟೆನಾ ಮಾಡಿಸ್ಕೊಂಡ್ ಬಂದಿದೀವಿ, ಇಷ್ಟ ಆಂಟೆನಾ ಮಾಡಿಸ್ಕೊಂಡ್ ಬಂದಿದೀವಿ ಅಂತ. ಎಲ್ಲಿ ಇದೆ? ಇವತ್ತು ಸಹ ನಿಮ್ಮ ನಿಯರೆಸ್ಟ್ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಿಗಲ್ಲ, ಫೋನ್ಗಳಲ್ಲಿ ಏನಾರ ಆದ್ರೆ ಯಾರ್ ಜವಾಬ್ದಾರಿ? ಹಾಗಾಗಿ ದಯವಿಟ್ಟು ಇಂಥವ್ ಕಡೆ ಗಮನ ಹರಿಸಿ ಅಂತ. ಈಗ ವಿಶೇಷವಾಗಿ ಒಂದ್ ರೀತಿ ಶಿರ್ಸಿ ಮತ್ತೆ ಸಿದ್ದಾಪುರ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಹೊಸಗದ್ದೆ ಮತ್ತೆ ತಟ್ಟಿಕೈ ಒಂದ್ ರೀತಿ ಹದಗೆಟ್ಟ PWD ರಸ್ತೆ ಬಗ್ಗೆ ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬ್ರು, ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಒಂದು PWD ರಸ್ತೆ ಡಾಂಬರೇ ಕಾಣಿಲ್ವಂತೆ, ಸಾಕಷ್ಟು ಆ ಕಡೆ ಜನರ ಆಕ್ರೋಶ. ಹೌದು, ನೀವು ತಾವು ಹೇಳೋದು ನಿಜಾನೇ. ನೀವು ಬೆಳಗ್ಗೆ ನಾನು ಫೋನಲ್ಲಿ ಚರ್ಚೆ ಮಾಡಿದ್ರಿ. ನನಗೆ ಆ ಹೊಸಗದ್ದೆ ತಟ್ಟಿಕೈ ಏನಾಗಿದೆ 2019ರಲ್ಲಿ ಗ್ರಾಮ ರಸ್ತೆಯಿಂದ ಆ ಜಿಲ್ಲಾ ಮುಖ್ಯ ರಸ್ತೆಯಾಗಿ ಪರಿವರ್ತನೆ ಅಂದ್ರೆ ಮೇಲ್ದರ್ಜೆಗೆ ಏರ್ಸಿದ್ರಿ. ಈಗ ಅದರದ್ದು ಪ್ರಸ್ತಾವನೆಯನ್ನು ನಮ್ಮ ಈಗಿನ ಶಾಸಕರು ಒಂದು ಅಭಿವೃದ್ಧಿ ಕೆಲಸಕ್ಕಾಗಿ ಒಂದು 5 ಕೋಟಿದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ನಮ್ಮ ಕಚೇರಿ ಮುಖಾಂತರ. ಅದು ಕೇಂದ್ರ ಮೊನ್ನೆ ನಮ್ಮ ಲೋಕೋಪಯೋಗಿ ಇಲಾಖೆಯಲ್ಲಿ ಇದೆ ರೀ. ಅದು ಪ್ರಸ್ತಾವನೆಯನ್ನು ನಬಾರ್ಡಲ್ಲಿ ಸಲ್ಲಿಸ್ತಾರೆ. ನನಗನ್ನಿಸ್ತದೆ ಈಗ ನೆಕ್ಸ್ಟ್ 25-26ನೇ ಪ್ರಸಕ್ತ ಫೈನಾನ್ಸ್ ವರ್ಷದಲ್ಲಿ ಅನುಮೋದನೆ ಆಗಿ ಆ ರಸ್ತೆ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಡಾಂಬರೀಕರಣ ಮಾಡಕ್ಕೆ ನೀವು ಬದ್ಧರಾಗಿದ್ದೀರಾ? ಬದ್ಧರಾಗಿದೆ. ಆಲ್ರೆಡಿ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಈಗ ನೆಕ್ಸ್ಟ್ ಮುಂದಿನ ವರ್ಷ ಫೈನಾನ್ಸ್ ಇಯರ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ ಸರ್. ಈಗ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಲ್ಲ ಸರ್, ಕಾಗೇರಿ ಪಕ್ಕನೇ ಸರ್ ಒಂದು ಹೊಸಗದ್ದೆಯಿಂದ ತಟ್ಟಿಕೈ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಸಹ ಒಂದಕ್ಕೆ ಲೋಕೋಪಯೋಗಿ ರಸ್ತೆ ಡಾಂಬರ್ ಕಂಡಿಲ್ಲ ಸರ್. ಅದ್ರ ಬಗ್ಗೆ ಜನಗಳದೊಂದು ಇದಿದೆ. ಹಾಗಾಗಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಡಾಂಬರ್ ಮಾಡಬೇಕು ಅಂತ ಒಂದು ಕೂಗಿದೆ ಸರ್. ಓಕೆ, ಅವ್ರಿಗೆ ಮನವಿ ಪತ್ರ ಕಳಿಸ್ಕೊಡ್ಲಿಕ್ಕೆ ಹೇಳಿ, ನಾನು ನೋಡ್ತೀನಿ. ಅಲ್ಲ, ಅವ್ರೇನು ಹೇಳ್ತಾವ್ರು, ಇಲ್ಲಿವರೆಗೂ ಸಹ ನೀವು 25 ಸಲ ಇದ್ರೂ 25 ವರ್ಷ ಇದ್ರೂ ಇದು ಮಾಡಿಲ್ಲ, ಇನ್ಮೇಲಾದ್ರೂ ಮಾಡಿ ಅಂತ ಒತ್ತಾಸೆ ಇದೆ ಸರ್ ಅವ್ರದ್ದು. ಓಕೆ, ಪತ್ರ ಕಳಿಸ್ಕೊಡ್ಲಿಕ್ಕೆ ಹೇಳಿ ನಾನು. ಹಾಂ ಸರ್. ಈಗ ದಯವಿಟ್ಟು ನಿಮ್ಮ ಗಮನಕ್ಕೆ ತಗೋಬರ್ತೀನಿ ಸರ್, ಪ್ಲೀಸ್ ಸರ್. ಸುಮಾರು ಶಿರ್ಸಿ ಮತ್ತು ಸಿದ್ದಾಪುರ ತಾಲೂಕುಗಳ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಹೊಸಗದ್ದೆಯಿಂದ ತಟ್ಟಿಕೈ ಅಲ್ಲಿ ರಸ್ತೆ ಎಲ್ಲ ಹದಗೆಟ್ಟೋಗಿದೆ, ತಗ್ಗು ಗುಂಡಿಗಳಾಗಿದ್ದಾವೆ. ಆದರೆ ಇಲ್ಲಿವರೆಗೂ ಸಹ ಡಾಂಬರೀಕರಣನೇ ಆಗಿಲ್ವ? ಆಯಿತಾ? ಇದು PWD ರಸ್ತೆ. ಹಾಗಾಗಿ ದಯವಿಟ್ಟು ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರುಗಳಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ದಯವಿಟ್ಟು ನಮ್ಮ ಮನವಿನ ಮನ್ನಿಸಿ ರಸ್ತೆನ ಸುಧಾರಣೆ ಮಾಡಿದ್ರೆ ದಯವಿಟ್ಟು ಎಲ್ಲ ಒಳ್ಳೇದಾಗ್ತದೆ. ಹಾಗಾಗಿ ದಿನ ತುಂಬ ತೊಂದರೆ ಆಗ್ತಾ ಇದೆ ಆ ಕಡೆ ಭಾಗದ್ದು. ಹರಿಜನ ಇದ್ದಾರೆ ಮತ್ತೆ ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರಿಗೆ ಟ್ವೀಟ್ ಮಾಡ್ತಾ. ಇನ್ನಾದ್ರೂ ಈ ಡಾಂಬರು ಕಾಣದ ಹದಗೆಟ್ಟ PWD ರಸ್ತೆಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.